ಎಲ್ಲರಿಗೂ ನಮಸ್ಕಾರ. BU ಕನ್ನಡ ಲರ್ನಿಂಗ್ ಚಾನೆಲ್ಗೆ ಸ್ವಾಗತ. ಈ ದಿನದ ಈ ವಿಡಿಯೋನಲ್ಲಿ ನಾನು ಬಾನು ಮುಷ್ತಾಕ್ ರವರು ಬರೆದಿರುವಂತಹ ಎದೆಯ ಹಣತೆ ಅನ್ನೋ ಪಾಠದ ಸಾರಾಂಶವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಪಾಠವನ್ನು SEP 3rd ಸೆಮಿಸ್ಟರ್ BCA ಕನ್ನಡ ಪಠ್ಯಪುಸ್ತಕದಲ್ಲಿ ಇಟ್ಟಿದ್ದಾರೆ. ಬನ್ನಿ ಹಾಗಿದ್ರೆ ನೋಡೋಣ ಈ ಪಾಠದ ಸಾರಾಂಶವನ್ನು. ಪಾಠದ ಆರಂಭದಲ್ಲಿ ಲೇಖಕಿ ಹೇಳ್ತಾರೆ, ಮೆಹರೂನ್ ಅನ್ನೋ ಒಬ್ಬ ಮಹಿಳೆ ತನ್ನ ಮುದ್ದಾದ ಮಗುವನ್ನು ಎತ್ಕೊಂಡು ತವ್ರ ಮನೆಗೆ ಬಂದಿರ್ತಾರೆ. ಅವಳನ್ನು ಕಂಡ ಮನೆಯವರು ಸಂತೋಷದಿಂದ ಸ್ವಾಗತ ಮಾಡೋ ಬದಲು ಆಶ್ಚರ್ಯದಿಂದ ಅವಳನ್ನು ಮೌನವಾಗಿ ನೋಡ್ತಾ ನಿಂತುಬಿಡ್ತಾರೆ. ಮೆಹರೂನ್ ಮನೆಗೆ ಕಾಲಿಟ್ಟ ಕೂಡಲೇ ತಂದೆ, ಅವರ ದೊಡ್ಡಣ್ಣ ಅಮಾನ್, ಹಾಗೆ ತಾಯಿ, ಅತ್ತಿಗೆ ಮತ್ತು ತಂಗಿಯರೆಲ್ಲರೂ ಕೂಡ ಅವಳನ್ನು ನಿಶ್ಶಬ್ದವಾಗಿ ನೋಡಿಕೊಂಡು ನಿಂತಿರ್ತಾರೆ. ಅವಳು ಏಕಾಏಕಿ ಮನೆಗೆ ಬಂದಿರೋದು ಎಲ್ಲರಿಗೂ ಕೂಡ ಆಶ್ಚರ್ಯ ಉಂಟು ಮಾಡಿರುತ್ತೆ. ಅವಳನ್ನು ಬಾ ಮಗಳೇ ಅಂತ ಪ್ರೀತಿಯಿಂದ ಕರೆಯೋದು ಕೂಡ ಇಲ್ಲ. ಇದರಿಂದ ಮೆಹರೂನ್ ತನ್ನದೇ ಮನೆಯಲ್ಲಿ ಅಪರಿಚಿತರ ಥರ ಅವಳಿಗೆ ಫೀಲ್ ಆಗುತ್ತೆ. ಇದಕ್ಕೆ ಮೊದಲು ಮೆಹರೂನ್ ಯಾವಾಗಲೂ ಕೂಡ ತವರ ಮನೆಗೆ ಬಂದಾಗ ತಾಯಿ, ತಂದೆ, ಅಣ್ಣಂದಿರು, ಹಾಗೆ ತಂಗಿಯರು, ಅತ್ತಿಗೆದಿರು ಎಲ್ಲರೂ ತುಂಬ ಪ್ರೀತಿಯಿಂದ ಅವಳನ್ನ ಸ್ವಾಗತ ಮಾಡಿಸ್ತಿದ್ರು. ಆದರೆ ಈಗ ಅವರ ವರ್ತನೆ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿರುತ್ತೆ. ಯಾರೂ ಅವಳನ್ನು ಆತ್ಮೀಯವಾಗಿ ಮಾತಾಡಿಸೋದಿಲ್ಲ. ಇದರಿಂದ ಮೆಹರೂನ್ಗೆ ಮನಸ್ಸು ತುಂಬ ನೋವಾಗುತ್ತೆ, ದುಃಖದಿಂದ ತುಂಬಿಡುತ್ತೆ. ಈ ವೇಳೆಗೇ ಅವಳ ಮಡ್ಲಲ್ಲಿದ್ದಂತಹ 9 ತಿಂಗಳ ಮಗು ಅಳೋದಕ್ಕೆ ಶುರು ಮಾಡುತ್ತೆ. ಆಗ ದೊಡ್ಡಣ್ಣ ಪ್ರಶ್ನೆ ಮಾಡ್ತಾರೆ, ನಿನ್ನ ಗಂಡ ಇನಾಯತ್ ಎಲ್ಲಿದ್ದಾರೆ? ಹೇಗೆ ಬಂದೆ? ಯಾರ ಜೊತೆ ಬಂದೆ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಮೆಹರೂನ್ ಹೇಳ್ತಾಳೆ, ಅವರು ಊರಲ್ಲಿರಲಿಲ್ಲ, ನಾನೊಬ್ಬಳೇ ಬಂದೆ ಅಂತ. ಈ ಮಾತನ್ನು ಕೇಳಿದ ತಕ್ಷಣ ಮನೆಯಲ್ಲಿದ್ದವರೆಲ್ಲರೂ ಕೂಡ ಆಶ್ಚರ್ಯದಿಂದ ಉದ್ಗಾರ ತೆಗಿತಾರೆ. ಇನಾಯತ್ತು ಒಬ್ಬ ನರ್ಸ್ನೊಂದಿಗೆ ಸಂಬಂಧ ಇಟ್ಕೊಂಡಿದ್ದಾನೆ ಅನ್ನೋ ವಿಷಯನ ಮೆಹರೂನ್ ಮನೆಯವರಿಗೆಲ್ಲ ಹೇಳ್ತಾಳೆ. ಈ ವಿಷಯನ ಅವಳು ಮೊದಲೇ ಪತ್ರದಲ್ಲಿ ಬರೆದಿರ್ತಾಳೆ. ಆದರೂ ಕೂಡ ಯಾರೂ ಅವಳ ಕಷ್ಟವನ್ನು ವಿಚಾರಿಸೋದಕ್ಕೆ ಮುಂದೆ ಬರೋದಿಲ್ಲ. ಈ ವಿಷಯ ಅವಳಿಗೆ ಇನ್ನೂ ಬೇಸರ ಉಂಟು ಮಾಡುತ್ತೆ. ಅಣ್ಣಂದಿರು ಖಂಡಿತವಾಗಿ ಉತ್ತರ ಕೊಟ್ಬಿಡ್ತಾರೆ, ನಾವು ಈ ವಿಷಯವಾಗಿ ಯಾವುದೇ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವನು ಇನ್ನೊಂದು ಮದುವೆ ಕೂಡ ಆಗಬಹುದು ಅಥವಾ ನಿನಗೆ ತಲಾಖ್ ಕೂಡ ಕೊಡಬಹುದು ಅಂತ ನೇರವಾಗಿ ಹೇಳಿಬಿಡ್ತಾರೆ. ಇದನ್ನು ಕೇಳಿದ ಮೆಹರೂನ್ಗೆ ತುಂಬ ದುಃಖ ಆಗುತ್ತೆ. ಮೆಹರೂನ್ ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಅವಳು ಪ್ರಶ್ನೆ ಮಾಡ್ತಾಳೆ, ಮದುವೆಗೆ ಮುಂಚೆ ನಾನು ಎಷ್ಟು ಕೇಳ್ಕೊಂಡಿದ್ದೆ ನಿಮ್ಮನ್ನು, ನನಗೆ ಮದುವೆ ಬೇಡ, ನನಗೆ ಓದೋದಕ್ಕೆ ಅವಕಾಶ ಕೊಡಿ ಅಂತ. ಆದರೆ ನೀವು ಯಾರೂ ನನಗೆ ಆ ಅವಕಾಶ ಕೊಡಲೇ ಇಲ್ಲ ಅಂತ ಕುಟುಂಬದವ್ರನ್ನ ಪ್ರಶ್ನೆ ಮಾಡ್ತಾಳೆ. ತನ್ನ ಗಂಡನ ಅನೈತಿಕ ವರ್ತನೆಯನ್ನು ಇನ್ಮುಂದೆ ನನ್ನ ಕೈಲಿ ಸಹಿಸೋದಕ್ಕೆ ಆಗೋದಿಲ್ಲ. ಅವರಂತೂ ನನ್ನಿಂದ ತಲಾಖ್ನ ತಗೊಳ್ಳೋದಿಲ್ಲ. ನಾನೇ ಅವರಿಂದ ತಲಾಖ್ ತಗೊಂಡು ನಾನು ಇಲ್ಲೇ ಇರ್ತೀನಿ, ಇನ್ಮುಂದೆ ಆ ಮನೆಗೆ ಹೋಗೋದಿಲ್ಲ ಅಂತ ಧೈರ್ಯವಾಗಿ ಎಲ್ಲರ ಮುಂದೆ ತನ್ನ ನಿರ್ಧಾರವನ್ನು ಸ್ಪಷ್ಟಪಡಿಸ್ತಾಳೆ. ತನ್ನ ಮಗಳ ಕಣ್ಣೀರನ್ನು ಒರೆಸೋ ಬದಲು ಮೆಹರೂನ್ನಳ ತಾಯಿ ಅವಳಿಗೆ ಬುದ್ಧಿವಾದ ಹೇಳ್ತಾಳೆ. ಗಂಡಂದಿರು ಕೆಲವೊಮ್ಮೆ ತಪ್ಪು ಮಾಡ್ತಾರೆ, ಸಹನೆಯಿಂದ ಅವರನ್ನು ಸರಿದಾರಿಗೆ ತರಬೇಕು ಅಂತ ಸಮಾಧಾನ ಹೇಳ್ತಾರೆ. ಇದಕ್ಕೆ ಮೆಹರೂನು, ನನಗೂ ಮನಸ್ಸಿದೆ, ಭಾವನೆಗಳಿದೆ, ನನ್ನನ್ನು ಬಿಟ್ಟು ಬೇರೆ ಹೆಂಗಸಿನ ಹಿಂದೆ ಹೋದವರನ್ನು ಗಂಡಾಗಿ ಒಪ್ಕೊಳ್ಳೋದಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ತನ್ನ ಆತ್ಮಗೌರವವನ್ನು ವ್ಯಕ್ತಪಡಿಸ್ತಾಳೆ. ತನ್ನ ಕಷ್ಟವನ್ನು ಎಷ್ಟೇ ಹೇಳಿದ್ರೂ ಅರ್ಥ ಮಾಡ್ಕೊಳ್ದೇ ಇರೋಂತಹ ತವರ ಮನೆಯವರ ಈ ರೀತಿ ವ್ಯವಹಾರದಿಂದ ಮೆಹರೂನ್ಗೆ ತುಂಬ ದುಃಖ ಆಗುತ್ತೆ. ಅವರು ಅವಳಿಗೆ ಏನೇನೋ ತಿನ್ನೋದಕ್ಕೆ ಕೊಡುತ್ತಾರೆ, ಎಷ್ಟೋ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಮೆಹರೂನು ತಾಯಿ, ತಂಗಿಯರು ಎಷ್ಟೇ ಒತ್ತಾಯಿಸಿದ್ರೂ ಕೂಡ ಒಂದು ಹನಿ ನೀರೂ ಕೂಡ ಅಲ್ಲಿ ಕುಡಿಯೋದಿಲ್ಲ. ಕೊನೆಗೆ ಅಣ್ಣಂದಿರೋ ಜೊತೆಗೆ ಟ್ಯಾಕ್ಸಿಯಲ್ಲಿ ಹೊರಡೋದಕ್ಕೆ ಸಿದ್ಧ ಆಗ್ತಾಳೆ. ಮನೆ ಬಿಟ್ಟು ಹೊರಡುವಾಗ ತಾನು ಹುಟ್ಟಿ ಬೆಳೆದ ಮನೆಯನ್ನು ಒಮ್ಮೆ ನೋವಿನಿಂದ ನೋಡ್ತಾಳೆ. ಅವಳ ತಂದೆ ದುಃಖದಿಂದ ಅಸ್ವಸ್ಥರಾಗಿರ್ತಾರೆ. ತಾಯಿ ಮಗಳ ದುಃಖವನ್ನು ನೋಡಿ ಕಣ್ಣೀರಿಡ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ದೇವ್ರೇ ನನ್ನ ಮಗಳ ಬದುಕು ಸರಿಯಾಗಲಿ ಅಂತ. ಮೆಹರೂನ್ನಳ ಅಣ್ಣ ಅಮಾನ್ಗೆ ಅವಳು ಬಂದಿರೋದು ಸ್ವಲ್ಪ ಕೂಡ ಇಷ್ಟ ಆಗಿರೋದಿಲ್ಲ. ಈ ವಿಷಯ ಅವನ ವರ್ತನೆಯಿಂದಾನೇ ತಿಳಿತಿರುತ್ತೆ. ತವರಿಗೆ ಬಂದರೆ ಆಸರೆ ಸಿಗುತ್ತೆ ಅನ್ನೋ ಒಂದು ಆಸೆಯಿಂದ ಬಂದಿದ್ದ ಮೆಹರೂನ್ಗೆ ಎಲ್ಲ ನಿರೀಕ್ಷೆಗಳು ಕೂಡ ಹುಸಿಯಾಗ್ಬಿಡುತ್ತೆ. ಒಮ್ಮೆ ತನ್ನ ಅಣ್ಣಂದಿರು ತನ್ನನ್ನು ರಕ್ಷಿಸ್ತಾರೆ ಅಂತ ಹೆಮ್ಮೆ ಪಡ್ತಿದ್ದ ಮೆಹರೂನ್ ಈಗ ಅವರಿಂದಲೇ ನಿರಾಸೆಯನ್ನು ಅನುಭವಿಸ್ತಾಳೆ. ಕುಟುಂಬದ ಮರ್ಯಾದೆ ಉಳಿಸ್ಬೇಕು ಅಂದರೆ ಬೆಂಕಿ ಹಚ್ಕೊಂಡು ಸಾಯಬೇಕಿತ್ತು, ಇಲ್ಲಿ ಬರಬಾರ್ದಾಗಿತ್ತು ಅಂತ ಅಣ್ಣನ ಮಾತು ಅವಳ ಹೃದಯಕ್ಕೆ ತೀವ್ರವಾದ ನೋವನ್ನು ಉಂಟು ಮಾಡುತ್ತೆ. ಕಾರು ಹೊರಟ ನಂತರ ಮೆಹರೂನ್ ತನ್ನ ತವರ ಮನೆಯತ್ತ ಮತ್ತೊಮ್ಮೆ ತಿರುಗಿ ನೋಡೋದಿಲ್ಲ. ಬುರ್ಕಾದ ಒಳಗೆ ಅವಳ ಕಣ್ಣೀರು ಹರಿದೋಗ್ತಿರುತ್ತೆ. ತನ್ನ ದುಃಖವನ್ನು ಯಾರಿಗೂ ತೋರಿಸ್ದಿರಾ ಮೌನವಾಗಿ ನುಂಗಿಕೊಳ್ತಾಳೆ.
ಕಾರ್ನಲ್ಲಿ ಎಲ್ಲರೂ ಮೌನವಾಗಿರ್ತಾರೆ. ಆ ಮೌನನೇ ಅವಳ ಜೀವನದ ನೋವು ಮತ್ತು ಏಕಾಂತವನ್ನು ಪ್ರತಿಬಿಂಬಿಸ್ತಿರುತ್ತೆ. ಮೆಹರೂನ್ ತನ್ನ ಗಂಡ ಇನಾಯತ್ನಿಂದ ತೀವ್ರ ಅವಮಾನಕ್ಕೆ ಒಳಗಾಗಿರ್ತಾಳೆ. ಅವಳ ಗಂಡ ಇನಾಯತ್ತು ತುಂಬ ಸಲ ಅವಳಿಗೆ ಅವಮಾನ ಮಾಡಿರ್ತಾನೆ. ನಿನ್ನಿಂದ ನನಗೆ ಯಾವ ಸುಖ ಕೂಡ ಸಿಗೋದಿಲ್ಲ, ನನ್ನ ಸುಖಕ್ಕೋಸ್ಕರ ಮತ್ತೊಬ್ಬ ಹೆಂಗಸನ್ನ ಹುಡ್ಕೊಳ್ತೇನೆ ಅಂತ ಹೇಳಿ ಅವಳ ಸ್ವಾಭಿಮಾನಕ್ಕೆ ದೊಡ್ಡ ಹೊಡೆತ ನೀಡಿರ್ತಾನೆ. ಇದರಿಂದ ಮೆಹರೂನ್ ತುಂಬ ನೋವು ಅನುಭವಿಸಿರ್ತಾಳೆ. ತವರು ಮನೆಯವರು ಕೂಡ ಅವಳ ಕಣ್ಣೀರನ್ನು ಒರೆಸಿ ಅವಳಿಗೆ ಆಸರೆ ಆಗೋ ಬದಲು ಮದುವೆಯಾಗಿ ಹೋದ ಹೆಂಗಸು ಗಂಡನ ಮನೆಯಿಂದಲೇ ಹೊರಬರಬಾರ್ದು ಅನ್ನೋ ಒಂದು ನೀತಿ ಪಾಠನ ಹೇಳಿ ಆ ಮನೋಭಾವದಿಂದ ಮಾತನಾಡಿರ್ತಾರೆ. ಇದರಿಂದ ಮೆಹರೂನ್ ಸಂಪೂರ್ಣವಾಗಿ ಏಕಾಂಗಿಯಾಗ್ಬಿಟ್ಟಿರ್ತಾಳೆ. ನಂತರ ಅವಳು ತನ್ನ ಮನೆಗೆ ಮರಳ್ತಾಳೆ. ಅಲ್ಲಿ ಅವಳ ಹಿರಿ ಮಗಳು ಸಲ್ಮಾ ಭಯ ಪಟ್ಕೊಂಡು ತಾಯಿಗೋಸ್ಕರನೇ ಕಾಯ್ತಾ ಇರ್ತಾಳೆ. ತಾಯಿಯನ್ನು ನೋಡಿದ ತಕ್ಷಣ ಸಂತೋಷದಿಂದ ಓಡ್ ಬಂದು ಮಗುವನ್ನು ಎತ್ಕೊಂಡು ಒಳಗೆ ಕರ್ಕೊಂಡು ಹೋಗ್ತಾಳೆ. ತನ್ನ ಮಾವಂದಿರು ಕೂಡ ಬಂದಿರೋದನ್ನು ನೋಡಿ ಅವರು ತನ್ನ ತಂದೆಗೆ ಬುದ್ಧಿ ಹೇಳಿ ಕುಟುಂಬವನ್ನು ಮತ್ತೆ ಒಂದಾಗಿಸ್ತಾರೆ ಅನ್ನೋ ಭರವಸೆಯನ್ನು ಸಲ್ಮಾ ಹೊಂದಿರ್ತಾಳೆ. ಸಲ್ಮಾ ಎಲ್ಲರಿಗೂ ಆತಿಥ್ಯ ನೀಡಿ ತಾಯಿ ಕಣ್ಣೀರನ್ನು ಒರೆಸಿ ಪ್ರೀತಿಯಿಂದ ಊಟ ಮಾಡಿಸೋದಕ್ಕೆ ಪ್ರಯತ್ನಿಸ್ತಾಳೆ. ಅಷ್ಟರಲ್ಲಿ ಅಪ್ಪ ಬಂದಿದ್ದಾರೆ ಅನ್ನೋ ಸುದ್ದಿ ಕೇಳಿಸುತ್ತೆ. ಆದರೆ ಮೆಹರೂನ್ ಅದನ್ನು ಕೇಳಿಸ್ಕೊಂಡ್ರೂ ಕೂಡ ಕೇಳಿಸ್ಕೊಂಡಿರೋರ ಥರ ಮೌನವಾಗಿ ತನ್ನ ರೂಮ್ನಲ್ಲಿ ಹೊದಿಕೆಯನ್ನು ಹೊದ್ಕೊಂಡು ಮಲಗಿರ್ತಾಳೆ. ಅವಳ ಮನಸ್ಸು ನೋವಿನಿಂದ ತುಂಬಿರುತ್ತೆ ಮತ್ತು ಗಂಡನನ್ನು ಎದುರಿಸೋ ಮನಸ್ಥಿತಿ ಅವಳಿಗೆ ಇರೋದಿಲ್ಲ. ಮೆಹರೂನ್ನ ಅಣ್ಣಂದಿರು ಮನೆಗೆ ಬಂದಾಗ ಇನಾಯತ್ ಅವರನ್ನು ಬಹಳ ಆತ್ಮೀಯವಾಗಿ ಮಾತಾಡಿಸಿ ಸ್ವಾಗತಿಸ್ತಾನೆ. ಅವರಿಗೆ ಏನೂ ತಿಳಿದಿಲ್ಲವೇನೋ ಅನ್ನೋ ರೀತಿ ಭಾವಿಸಿ ಸಹಜವಾಗಿ ವರ್ತಿಸ್ತಾನೆ. ಆದರೆ ಒಳಗಿರೋ ಮೆಹರೂನ್ನೊಂದಿಗೆ ನೇರವಾಗಿ ಮಾತನಾಡೋ ಧೈರ್ಯ ಅವನಿಗಿರೋದಿಲ್ಲ. ಮಗಳಾಗಿರುವಂತಹ ಸನ್ಮಾಳ ಮೂಲಕ ಮೆಹರೂನ್ಗೆ ಬೆದರಿಕೆ ಹಾಕ್ತಾ ಪಂಚಾಯಿತಿ ಮಾಡಿದ್ರೆ ಒಂದೇ ಉಸಿರಲ್ಲಿ ತಲಾಕ್ ಹೇಳ್ಬಿಡ್ತೀನಿ ಅಂತ ಕೂಡ ಹೆದರಿಸಿರ್ತಾನೆ ತುಂಬ ಸಲ. ಅವರ ಅಣ್ಣಂದಿರನ್ನ ನೋಡಿ ತಾನು ಮಾಡಿರೋದೆಲ್ಲ ಸರಿ, ಅವರ ತಂಗಿ ಮಾಡಿರೋದೇ ತಪ್ಪು ಅನ್ನೋ ರೀತಿ ಅವರಿಗೆ ಒಪ್ಪಿಸ್ತಾನೆ. ಎಲ್ಲರ ಮುಂದೆ ನನ್ನ ಮಾನ ಕಳೀತಾ ಇದ್ದಾಳೆ ನಿಮ್ಮ ತಂಗಿ ಅಂತ ಆರೋಪ ಮಾಡ್ತಾನೆ. ಇದರಿಂದ ಇನಾಯತ್ನ ಕ್ರೌರ್ಯ ಮತ್ತು ಅಹಂಕಾರ ವ್ಯಕ್ತ ಆಗುತ್ತೆ. ಇದರ ನಂತರ ಏನೂ ನಡೆದಿಲ್ಲ ಅನ್ನೋ ರೀತಿ ಇನಾಯತ್ ಅಣ್ಣಂದರೊಂದಿಗೆ ಕಾಫಿ ಬೆಲೆ, ಚುನಾವಣೆ ಮತ್ತು ಇತರ ಸಾಮಾನ್ಯ ವಿಷಯಗಳ ಬಗ್ಗೆ ನಗ್ನಗ್ತಾ ಮಾತಾಡ್ತಾನೆ. ಎಲ್ಲರೂ ಸೇರಿ ಊಟ ಮಾಡ್ತಾರೆ. ಆದರೆ ಮೆಹರೂನ್ ಮೌನವಾಗಿ ಯಾವುದೇ ಒಂದು ಉತ್ತರ ಕೊಡ್ದಿರಾ ಇವರೆಲ್ಲರಿಗೂ ಕೂಡ ಅಡಿಗೆ ಮಾಡಿ ಬಡಿಸ್ತಾಳೆ. ಹೊರಡುವಾಗ ಮೆಹರೂನ್ನಳ ಅಣ್ಣ ಅಮಾನ್ ಮೆಹರೂನ್ಗೆ ಹೆಂಗಸರು ಇಂತಹ ಕಷ್ಟಗಳನ್ನ ಸಹಿಸ್ಕೊಂಡೇ ಬದುಕಬೇಕು, ನೀನೇ ಹೊಂದ್ಕೊಂಡು ಹೋಗು, ಗಂಡನನ್ನು ಸಹಿಸ್ಕೊಂಡ್ರೆ ಅವನು ಸರಿ ಆಗ್ತಾನೆ ಅನ್ನೋ ಬುದ್ಧಿ ಮಾತನ್ನು ಹೇಳಿ ಹೊರಡ್ತಾನೆ. ಅವಳ ನೋವನ್ನು ಅರ್ಥ ಮಾಡ್ಕೊಳ್ಳೋ ಬದಲು ಹೊಂದಾಣಿಕೆ ಮಾಡಿಕೊಂಡು ಹೋಗು ಅಂತ ಸಲಹೆ ನೀಡ್ತಾನೆ. ಕೊನೆಗೆ ಅಣ್ಣಂದಿರು ಮತ್ತು ಇನಾಯತ್ ಹೊರಟು ಹೋಗ್ತಾರೆ. ಮೆಹರೂನ್ ಮಾತ್ರ ತನ್ನ ನೋವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಒಂಟಿಯಾಗಿ ಕುಳಿತು ಬಿಡ್ತಾಳೆ. ಮೆಹರೂನ್ನರ ಅಣ್ಣಂದಿರು ಯಾವುದೇ ಸಹಾಯ ಮಾಡದೆ ಹಿಂತಿರುಗಿದ ನಂತರ ತಮ್ಮ ಮಾವಂದಿರು ಯಾವುದೇ ಸಹಾಯ ಮಾಡಲಿಲ್ಲ, ನಮ್ಮ ಕುಟುಂಬವನ್ನು ಸರಿ ಮಾಡಲಿಲ್ಲ ಅಂತ ಮೆಹರೂನ್ನಳ ದೊಡ್ಡ ಮಗಳು ಸಲ್ಮಾ ತುಂಬ ನೋವನ್ನು ಅನುಭವಿಸ್ತಾಳೆ. ತಾಯಿ ದುಃಖನ ಅವಳು ಆಳವಾಗಿ ಅರ್ಥಕೊಂಡಿರ್ತಾಳೆ. ಸದಾ ತಾಯಿ ಮೇಲೆ ಕಣ್ಣಿಟ್ಟಿರ್ತಾಳೆ. ಶಾಲೆಯಿಂದ ಉಳಿದ ಮಕ್ಕಳು ಬಂದರೂ ಮನೆಯ ದುಃಖದ ವಾತಾವರಣವನ್ನು ಬದಲಾಗೋದಿಲ್ಲ. ಸಂಜೆ ಆಗ್ತಿದ್ದಂತೆ ಮೆಹರೂನ್ ತನ್ನ ಬದುಕಿನ ಬಗ್ಗೆ ಆಳವಾಗಿ ಚಿಂತಿಸ್ತಾಳೆ. ಇಷ್ಟು ಅವಮಾನಗಳನ್ನ ಸಹಿಸಿಕೊಂಡು ನಾನು ಯಾರಿಗಾಗಿ ಬದುಕಬೇಕು ಅನ್ನೋ ಪ್ರಶ್ನೆ ಅವಳನ್ನು ಕಾಡುತ್ತೆ. ಮನೆ, ಪಾತ್ರೆಗಳು, ಗೋಡೆಗಳು ಯಾವುದೂ ಅವಳ ಪ್ರಶ್ನೆಗೆ ಉತ್ತರ ನೀಡೋದಿಲ್ಲ. ಆದರೆ ಸಲ್ಮಾ ಮಾತ್ರ ತಾಯಿ ಬಗ್ಗೆ ನಿರಂತರವಾಗಿ ಕಾಳಜಿ ವಹಿಸ್ತಿರ್ತಾಳೆ. ತನ್ನ SSLC ಪರೀಕ್ಷೆ ಸಮೀಪಿಸ್ತಿದ್ರೂ ಕೂಡ ಓದಿನ ಬಗ್ಗೆ ಗಮನ ಹರಿಸದೆ ತಾಯಿ ಮೇಲೇ ಕಣ್ಣಿಟ್ಟಿರ್ತಾಳೆ. ಎಲ್ಲ ಮಕ್ಕಳು ಊಟ ಮಾಡಿ ಮಲಗಿಬಿಡ್ತಾರೆ. ಇಡೀ ರಾತ್ರಿ ಕತ್ತಲೆಯಿಂದ ಆವರಿಸಿರುತ್ತೆ. ಆ ಕತ್ತಲೆಯ ಮೌನದಲ್ಲಿ ಮೆಹರೂನ್ ತನ್ನ ಹಳೆಯ ಜೀವನವನ್ನು ನೆನಪಿಸ್ಕೊಳ್ತಾಳೆ. BCom 2ನೇ ವರ್ಷದ ಪರೀಕ್ಷೆಗೆ 1 ತಿಂಗಳು ಇರೋವಾಗಲೇ ಅವಳ ಮದುವೆ ಮಾಡಲಾಗಿರುತ್ತೆ. ಓದನ್ನು ಮುಂದುವರಿಸೋದಕ್ಕೆ ಎಷ್ಟೇ ಬೇಡ್ಕೊಂಡ್ರೂ ಕೂಡ ಮನೆಯವರು ಅವಕಾಶ ನೀಡೋದಿಲ್ಲ. ಮದುವೆಯಾದ ನಂತರ ಗಂಡ ಇನಾಯತ್ ಪ್ರೀತಿಯಿಂದ ಮಾತನಾಡಿ ಅವಳ ವಿಶ್ವಾಸನ ಗಳಿಸ್ಕೊಂಡಿರ್ತಾನೆ. ಅವನ ಮಾತುಗಳನ್ನು ಕೂಡ ನಂಬಿರುವಂತಹ ಮೆಹರೂನ್ 10-12 ವರ್ಷಗಳ ಕಾಲ ಒಳ್ಳೆ ಪತ್ನಿಯಾಗಿ, ಸೊಸೆಯಾಗಿ ಮತ್ತು ತಾಯಿಯಾಗಿ ತನ್ನ ಕುಟುಂಬಕ್ಕೋಸ್ಕರ ಬದುಕಿರ್ತಾಳೆ. ಆದರೆ ಕೆಲವು ವರ್ಷಗಳ ನಂತರ ಇನಾಯತ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ನರ್ಸ್ನೊಂದಿಗೆ ಸಂಬಂಧ ಬೆಳೆಸ್ಕೊಂಡಿರ್ತಾನೆ. ಇದರಿಂದ ಅವನು ಮೆಹರೂನನ್ನು ನಿರ್ಲಕ್ಷ್ಯ ಮಾಡಿ ಅವಳ ರೂಪ, ದೇಹ ಮತ್ತು ತಾಯ್ತನವನ್ನು
ತುಂಬ ಹೀನಾಯವಾಗಿ ಅವಮಾನಿಸಿರ್ತಾನೆ. ನೀನು ನನಗೆ ತಾಯಿ ಸಮಾನ ಅಂತ ಹೇಳೋ ಮೂಲಕ ಗಂಡ ಹೆಂಡತಿ ಸಂಬಂಧವನ್ನೇ ನಿರಾಕರಿಸಿಬಿಟ್ಟಿರ್ತಾನೆ. ಈ ಮಾತು ಮೆಹರುನ್ನ ಮನಸ್ಸಿಗೆ ತುಂಬ ದೊಡ್ಡ ಗಾಯವನ್ನು ಉಂಟು ಮಾಡಿರುತ್ತೆ. ಆ ದಿನದಿಂದ ಮೆಹರುನ್ ತನ್ನದೇ ಮನೆಯಲ್ಲಿ ಪರಕೀಯಳಂತೆ ಬದುಕೋದಕ್ಕೆ ಆರಂಭಿಸಿರ್ತಾಳೆ. ಅವಮಾನವನ್ನು ಸಹಿಸಲಾಗದೆ ಕೊನೆಗೆ ತನ್ನ ತವರು ಮನೆಗೆ ಹೋಗಿ ಸಹಾಯ ಕೂಡ ನಿರೀಕ್ಷಿರ್ತಾಳೆ. ಆದರೆ ಅಲ್ಲಿಯೂ ಕೂಡ ಅವಳಿಗೆ ಬೆಂಬಲ ಸಿಗೋದಿಲ್ಲ. ಗಂಡನ ದ್ರೋಹ, ತವರು ಮನೆಯವರ ನಿರ್ಲಕ್ಷ್ಯ ಮತ್ತು ಜೀವನದ ನಿರಂತರ ಅವಮಾನಗಳಿಂದ ಮೆಹರುನ್ ಸಂಪೂರ್ಣವಾಗಿ ಕುಗ್ಗಿ ಹೋಗ್ಬಿಟ್ಟಿರ್ತಾಳೆ. ಗಂಡನ ನಿರ್ಲಕ್ಷ್ಯ, ತವರು ಮನೆಯವರ ಆಸರೆ ನೀಡದೇ ಇರುವಂತಹ ಪರಿಸ್ಥಿತಿ, ಈ ಎಲ್ಲ ವಿಚಾರಗಳಿಂದ ಬದುಕಿನ ಮೇಲೆ ಆಸಕ್ತಿ ಕಳೆದುಕೊಂಡ ಮೆಹರುನ್ ಆತ್ಮಹತ್ಯೆ ಮಾಡೋ ನಿರ್ಧಾರ ಮಾಡ್ಕೋತಾಳೆ. ತನ್ನ ಮಕ್ಕಳನ್ನು ಕೊನೆಯ ಬಾರಿ ಪ್ರೀತಿಯಿಂದ ನೋಡ್ತಾಳೆ. ಮಲಗಿದ್ದಂಥ ಮಗಳು ಸಲ್ಮಾಳನ್ನು ಕಂಡು ತನ್ನ ನಂತರ ತಮ್ಮಂದಿರ ಜವಾಬ್ದಾರಿಯನ್ನು ಅವಳೇ ಹೊರೋವಂತೆ ಮನಸ್ಸಿನಲ್ಲೇ ಆಶಿಸ್ತಾಳೆ. ನಂತರ ಮೆಹರುನ್ ಅಂಗಳಕ್ಕೆ ಹೋಗಿ ತನ್ನ ಮೈ ಮೇಲೆ ಸೀಮೆ ಎಣ್ಣೆಯನ್ನು ಸುರಿದುಕೊಂಡು ಬೆಂಕಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಆಗಿಬಿಡ್ತಾಳೆ. ಅದೇ ಸಮಯಕ್ಕೆ ಮನೆಯೊಳಗೆ ಮಲಗಿದ್ದಂಥ 9 ತಿಂಗಳ ಹಸುಗೂಸು ಜೋರಾಗಿ ಅಳೋದಕ್ಕೆ ಆರಂಭ ಮಾಡುತ್ತೆ. ಆ ಅಳುವಿನ ಶಬ್ದಕ್ಕೆ ಎಚ್ಚರಗೊಂಡ ಸಲ್ಮಾ ತಾಯಿಯನ್ನು ಹುಡುಕಾಡ್ತಾ ಅಂಗಳಕ್ಕೆ ಬರ್ತಾಳೆ. ಅಲ್ಲಿ ತಾಯಿ ಆತ್ಮಹತ್ಯೆಗೆ ಸಿದ್ಧ ಆಗಿರೋದನ್ನು ಕಂಡು ಸಲ್ಮಾ ತಕ್ಷಣ ಓಡಿ ಹೋಗಿ ತಾಯಿಯನ್ನು ಬಿಗಿಯಾಗಿ ಅಪ್ಕೊಂಡ್ಬಿಡ್ತಾಳೆ. ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅಮ್ಮಿ, ನಮ್ಮನ್ನು ಬಿಟ್ಟು ಹೋಗಬೇಡಿ. ಅಬ್ಬಾಗಾಗಿ ಸಾಯೋದಕ್ಕೆ ಸಿದ್ಧ ಆಗಿರೋ ನೀವು ನಮಗೋಸ್ಕರ ಬದುಕೋದಕ್ಕೆ ಸಾಧ್ಯ ಇಲ್ವಾ ಅಂತ ಕಣ್ಣೀರಿನಿಂದ ಕೇಳ್ಕೊಳ್ತಾಳೆ. ಮಗಳ ಆ ಮಾತುಗಳನ್ನ ಕೇಳಿ ಅವಳ ಪ್ರೀತಿಯ ಸ್ಪರ್ಶ ಮೆಹರುನ್ನ ಮನಸ್ಸನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಅವಳ ಕೈಯಲ್ಲಿ ಇದ್ದ ಬೆಂಕಿ ಪೆಟ್ಟಿಗೆ ಕೆಳಗೆ ಬೀಳುತ್ತೆ. ಆತ್ಮಹತ್ಯೆಯ ನಿರ್ಧಾರವನ್ನು ಕೈಬಿಟ್ಟು ಹಸುಗೂಸನ್ನು ಎತ್ಕೊಂಡು ಸಲ್ಮಾಳನ್ನು ಎದೆಗೆ ಹಪ್ಕೊಳ್ತಾಳೆ. ಕ್ಷಮಿಸು ಕಂದ ಅಂತ ಹೇಳ್ತಾ ತನ್ನ ಮಕ್ಕಳಿಗಾಗಿ ಬದುಕೋ ನಿರ್ಧಾರವನ್ನು ಮಾಡ್ತಾಳೆ. ಕಥೆಯ ಕೊನೆಯಲ್ಲಿ ಎದೆಯ ಹಣತೆ ಆರಿ ಹೋಗಿದ್ದರೂ ಪ್ರಭಾತದ ಬೆಳಕು ಪಸರಿಸುತ್ತಿತ್ತು ಅನ್ನೋ ರೂಪಕದ ಮೂಲಕ ಮೆಹರುನ್ನಳ ಜೀವನದಲ್ಲಿ ಮತ್ತೆ ಆಶಾಕಿರಣ ಮೂಡಿದೆ ಅನ್ನೋ ಒಂದು ಸಂದೇಶವನ್ನು ಲೇಖಕಿ ನೀಡಿದ್ದಾರೆ. ಈ ಪಾಠದ ಸಾರಾಂಶದ ಕೊನೆಯಲ್ಲಿ ಏನು ಹೇಳೋದಕ್ಕೆ ಬಯಸ್ತೀನಿ ಅಂದರೆ, ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಅಕಸ್ಮಾತ್ ಏನಾದರೂ ಗಂಡನ ಮನೆಯಲ್ಲಿ ಕಷ್ಟ ಆಯಿತು ಅಂದರೆ ನಮಗೊಂದು ಆಸರಿಯಾಗಿ ಅಣ್ಣ ಇರ್ತಾನೆ ಅಥವಾ ತವರು ಮನೆ ಇರುತ್ತೆ ಅಂತ ಆಸೆ ಪಡ್ತಾರೆ. ಆ ತವರು ಮನೆಯವರು ಕೂಡ ಅವರನ್ನು ನಿರ್ಲಕ್ಷ್ಯ ಮಾಡಿದ್ರೆ ಅಥವಾ ನಿನಗೆ ನಾವು ಆಸರೆ ಆಗೋದಿಲ್ಲ, ನಿನ್ನ ಹಣೆಯಲ್ಲಿ ಬರ್ದಿರೋದೇ ಅದು, ಅದನ್ನು ಅನುಭವಿಸು ಅಂತ ತಿರಸ್ಕಾರ ಮಾಡಿಬಿಟ್ರೆ ಆ ಹೆಣ್ಣಿಗೆ ಕೊನೆಯದಾಗಿ ಉಳಿಯೋದು ಸಾವೊಂದೇ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಒಂದು ಸ್ವಲ್ಪ ಆ ಹೆಣ್ಣಿನ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಆಸರೆಯಾಗದೇ ಇದ್ದರೂ ಕೂಡ ಅವರಿಗೆ ಒಬ್ಬಳೇ ಬದುಕೋ ಅಂತಹ ಧೈರ್ಯವನ್ನಾದರೂ ತುಂಬಬೇಕು. ಆಗ ಮಾಡಿದಾಗ ಮಾತ್ರ ಆತ್ಮಹತ್ಯೆ, ಅದು ಗಂಡನ ಕಿರುಕುಳ ಅಥವಾ ಗಂಡನ ಮನೆಯವರ ಕಿರುಕುಳದಿಂದ ಧೈರ್ಯವಾಗಿ ಮುಂದೆ ಬರೋದಕ್ಕೆ ಸಾಧ್ಯ. ಇದಾಗಿತ್ತು ಎದೆಯ ಹಣತೆ ಪಾಠದ ಸಾರಾಂಶ. ಈ ಪಾಠಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೋತ್ತರಗಳನ್ನ ಕೂಡ ನಾನು ಈ ವಿಡಿಯೋನಲ್ಲಿ ನೀಡಿದ್ದೀನಿ. ಅದನ್ನು ನೀವು ನೋಡ್ತಾ ಇರಬಹುದು. 2 ಅಂಕಗಳ ಪ್ರಶ್ನೆ ಹಾಗೂ 5 ಅಂಕಗಳ ಪ್ರಶ್ನೆ, ಹಾಗೆ 10 ಅಂಕಗಳಿಗೆ ಎಷ್ಟು ಉತ್ತರನ ಬರೀಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋನಲ್ಲಿ ನೀಡಿದ್ದೀನಿ. ಇದೇ ರೀತಿ PCA ಪಾಠದ ಪಠ್ಯಪುಸ್ತಕದ ಅನೇಕ ಪಾಠಗಳ ಸಾರಾಂಶವನ್ನು BU ಕನ್ನಡ ಲರ್ನಿಂಗ್ ಚಾನಲ್ನಲ್ಲಿ ಮುಂದೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕಾಗಿ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.